ಯಾಕತ್ತೆ ಕರೆದಿದ್ದು? ಆರ್ತಿ, ನಾನು ನಿನ್ನನ್ನು ಯಾಕೆ ಕರೆದಿದ್ದೀನಿ ಅಂತ ಮರ್ತು ಹೋಯ್ತಾ? ಓ, ತಂಗಿ ಅರಶಿನ ಶಾಸ್ತ್ರದಲ್ಲಿ ನೀನು ಮರ್ತಿರ್ಬೇಕು. ಆದರೆ ನನಗೆ ನಿನ್ನ ಹಾಗೆ ಇರೋಕ್ಕಾಗ್ತಿಲ್ಲ. ಕೂತ್ರು ನಿಂತರು ನನಗೆ ವಿಕ್ಕಿ ಸಾವೇ ನೆನಪಾಗ್ತಿದೆ. ಅತ್ತೆ ಪ್ಲೀಸ್ ಹೀಗೆಲ್ಲ ಮಾತಾಡಬೇಡಿ ಅತ್ತೆ. ನನಗೆ ಹಾಗೆಲ್ಲ ಮಾತಾಡೋಕ್ಕೆ ಆಸೆನ ಆರ್ತಿ? ವಿಕ್ಕಿ ನಿನಗೆ ಗಂಡ ಆಗೋಕ್ ಮೊದಲು ಅವನು ನನಗೆ ಮಗ. ನನ್ನ ಮಗನಿಗೆ ಹೀಗೆಲ್ಲ ತೊಂದರೆ ಆಗುತ್ತೆ ಅನ್ನೋದಾದ್ರೆ ನಾನು ಹೇಗೆ ಸಹಿಸ್ಕೊಳ್ಳಿ ಹೇಳು? ಛೇ, ಈ ಮದುವೆ ಕಾರ್ಯ ಶುರು ಆದಾಗ್ಲಿಂದಲೂ ಒಂದಲ್ಲ ಒಂದು ಅಪಶಕನಗಳು ನಡೀತಾನೆ ಇದೆ. ಆ ಅಪಶಕನಗಳಿಗೆಲ್ಲ ವಿಕ್ಕಿನ ತುತ್ತಾಗ್ತಾ ಇದ್ದಾನೆ. ಇಲ್ಲ ಆರ್ತಿ, ಹೇಗಾದ್ರೂ ಮಾಡಿ ನಾವಿದನ್ನೆಲ್ಲ ತಡಿಲೇಬೇಕು. ಆದರೆ ಹೇಗೆ ತಡೆಯೋದು ಅಂತಾನೆ ನನಗೆ ಗೊತ್ತಾಗ್ತಿಲ್ಲ ಅತ್ತೆ. ಅತ್ತೆ ಹೀಗೆ ಮಾಡೋದು ತಪ್ಪಲ್ವಾ? ಆರ್ತಿ, ಈಗ ತಪ್ಪು ಸರಿ ಅನ್ನೋದು ಮುಖ್ಯನಾ? ವಿಕ್ಕಿ ಪ್ರಾಣ ಉಳಿಯೋದು ಮುಖ್ಯನಾ? ನನಗೆ ವಿಕ್ಕಿಯವ್ರ ಪ್ರಾಣ ಉಳಿಸೋದೇ ಮುಖ್ಯ ಅತ್ತೆ. ಹಾಗಾದ್ರೆ ನಾನು ಹೇಳ್ದಾಗ ಮಾಡು. ಸಾರಿ ಅತ್ತೆ, ನಿಮ್ಮ ಮಗಳು ನಮ್ಮನೆ ಸೊಸೆ ಆಗಿರೋದ್ರಿಂದ ಅಗ್ರಜಂಗೆ ಅವರೇ ಆರತಿ ಮಾಡಬೇಕು. ಹಾಗೆ ಇನ್ಮೇಲಿಂದ ಇವರು ನಿಮ್ಮ ಮನೆ ಮಗಳ ಡ್ಯೂಟಿನೂ ಶುರು ಮಾಡ್ಕೊಳ್ಬೋದು. ಇವಳನ್ನ ಆಲ್ರೆಡಿ ನಿಮ್ಮ ಮನೆಗೆ ಸೊಸೆಯಾಗಿ ಕೊಟ್ಟಿದ್ದೀವಿ. ಇವಳು ಅವಾಗವಾಗಾದ್ರೂ ನಿಮ್ಮ ಮನೆಗೆ ಬರ್ತಿರ್ತಾಳೆ. ಆದ್ಯ ನಮ್ಮ ಮನೆ ಸೊಸೆನೇ ಇರಬಹುದು, ಆದರೆ ಮದುವೆ ನಡೀತಿರೋದು ಅವಳ ಅಣ್ಣಂದು. ಪ್ರತಿಯೊಂದು ಹೆಣ್ಣಿಗೂ ತವ್ರ ಮನೆ ಬಗ್ಗೆ ಜಾಸ್ತಿ ಯೋಚನೆ ಇರುತ್ತೆ. ತನ್ನ ಗಂಡನ ಮನೆ ಸುಖ ಬಯಸೋದಕ್ಕಿಂತ ಸ್ವಲ್ಪ ಜಾಸ್ತಿ ತವ್ರ ಮನೆ ಬಗ್ಗೆ ಯೋಚನೆ ಮಾಡ್ತಿರ್ತಾಳೆ. ಸರಿ, ಇವಾಗ ನಿಮ್ಮ ಕಡೆಯಿಂದ ಅರ್ಶನ ಕೊಡಿ. ಅದಿತಿ, ನಾವು ಗಂಡಿನ ಕಡೆರು, ನೀನು ಹೇಳಿದ ಕೂಡ ಹಾಗೆಲ್ಲ ಕೊಡೋಕ್ಕಾಗಲ್ಲ. ಆದ್ಯಾ, ಕೊಡಮ್ಮ ಬೇಗ, ಶಾಸ್ತ್ರ ಮುಗಿಸೋಣ. ನೀವು ಆರ್ಡರ್ ಮಾಡಿದ ಕೂಡಲೇ ನಾನು ಕೊಡೋಕ್ಕಾಗಲ್ಲ. ಐ ಆಮ್ ವೆರಿ ಸಾರಿ, ಬಿಕಾಸ್ ಐ ಟೋಲ್ಡ್ ಯು ಅಲ್ವಾ ನಾವು ಗಂಡಿನ ಕಡೆಯವರು ಅಂತ ಹೇಳಿ. ನೀವು ಆರ್ಡರ್ ಮಾಡ್ತಿದ್ದಂಗೆ ನನ್ನ ರೆಸ್ಪೆಕ್ಟ್ ಕಮ್ಮಿ ಆಗತ್ತೆ ನೋಡಿ. ಅದಿತಿ, ಬಾಬಾ, ನಾನು ನಿಮಗೆ ಅದಕ್ಕೆ ಆಗೋಳು. ಅದಕ್ಕೆ ಇಷ್ಟೆಲ್ಲ ಆಟ ಆಡ್ಸೋದು ಸರಿನಾ? ನೀವು ಹಿಂಗೆ ಆಟ ಆಡಿಸ್ತಾ ಇದ್ರೆ ಈ ಅದಕ್ಕೆ ಪವರು ಏನು ಅಂತ ತೋರಿಸ್ಬೇಕಾಗತ್ತೆ. ರೌಡಿನಾದ್ಮಿ, ನೀನು ನಮಗೆ ಅತಿಥಿ ಆಗೋದು ಮದುವೆ ಆದಮೇಲೆ. ಅಲ್ಲಿವರೆಗೂ ನಿನಗೆ ನಮ್ಮ ಮೇಲೆ ಏನು ಪವರ್ಸ್ ಇಲ್ಲ, ಆದರೆ ನಮಗೆ ನಿನ್ನ ಮೇಲೆ ಎಲ್ಲ ಪವರ್ಸು ಇದೆ. ಯಾಕಂದರೆ ನೀನು ನನ್ನ ರೌಡಿನಾದ್ಮಿ. ಮದುವೆ ಆದ್ಮೇಲೆ ನಮ್ಮ ಜುಟ್ಟೆಲ್ಲ ನಿನ್ನ ಕೈಲಿರುತ್ತೆ ಅಂತ ಚೆನ್ನಾಗಿ ಗೊತ್ತು. ಅಪರೂಪಕ್ಕೆ ಸಿಗೋ ಚಾನ್ಸ್ನ ಮಿಸ್ ಮಾಡ್ಕೊಳಕ್ಕಾಗತ್ತಾ? ಅದಿತಿ, ಬೇಕಿತ್ತಾ?
ಹುಷಾರು ವಿಕ್ಕಿ. ನಾನು ನಿಮ್ಮನ್ನ ಇಟ್ಕೊಂಡಿಲ್ಲ ಅಂದಿದ್ರೆ ಪೆಟ್ ಮಾಡ್ಕೊಂಡ್ಬಿಡ್ತಿದ್ರಲ್ಲ. ಆರ್ತಿ, ನನ್ನ ಜೀವನ ನಿಮ್ಮ ಕೈಯಲ್ಲಿದೆ. ಅಲ್ಲಿವರೆಗೂ ನಾನು ಸೇಫ್ ಆಗಿರ್ತೀನಿ. ಕಂಟ್ರೋಲ್ ಮಾಡಿ. ಧ್ರುವ, ಏನೇ ಆದ್ರೂ ಅವಳಿಗೆ ಹತ್ಕೊಳ್ಬೇಡ. ಆಟ ಆಡ್ಸಿ ಇನ್ನು. ಕೊಟ್ಬಿಡ, ನಂಗೆ ರೇಗಿಸ್ಬೇಡ. ಕೊಡ್ತೀಯ ಇಲ್ವಾ ಈಗ? ಕೊಡ್ಲಿಲ್ಲ ಅಂದ್ರೆ ನೀನು ಲವ್ ಮಾಡ್ತಿದ್ದೆ ಅಂತ ಅನ್ಕೊಂಡ್ಬಿಡ್ತೀನಿ. ಕೂತ್ರು ನಿಂತರು ನನಗೆ ವಿಕ್ಕಿ ಸಾವೇ ನೆನಪಾಗ್ತದೆ. ಏನ್ ಮಾಡಿದ್ರಿ? ಅಯ್ಯೋ, ಅಷ್ಟೊಂದು ಬಟ್ಲು ಬೀಳ್ಬಾರ್ದು. ಅದು ಗಂಡನ ಕಡೆಯಿಂದ ಬಂದಿರೋ ಅಷ್ಟೊಂದು ಬಟ್ಲು ಬಿದ್ರೆ ಅದು ನಮ್ಮಮ್ಮಗೆ ಒಳ್ಳೇದಲ್ಲ. ಇದು ಅಪಶಕುನ. ನೋಡು ಆರ್ತಿ, ಯಾವುದೇ ಕಾರಣಕ್ಕೂ ಈ ಸಲ ನಮ್ಮ ಪ್ಲಾನು ಫ್ಲಾಪ್ ಆಗಬಾರ್ದು. ಶಾಸ್ತ್ರದ ಪ್ರಕಾರ ಗಂಡಿಗೆ ಹಚ್ಚೋ ಅರಿಶಿನ ಹೆಣ್ಣಿಗೂ ಹಚ್ತಾರೆ. ಯಾವುದೇ ಕಾರಣಕ್ಕೂ ನೀನು ಅಮ್ಮಗೆ ಆ ಅರಿಶಿನ ಹಚ್ಚೋದಕ್ಕೆ ಬಿಡಬಾರ್ದು. ಆ ಅರಿಶಿನ ನೆಲದ ಪಾಲಾಗಬೇಕು. ನೋಡೋರ ಕಣ್ಣಿಗೆ ಇದೊಂದು ಅಪಶಕುನ ಅಂತ ಮನಸ್ಸಿಗೆ ನಾಟಬೇಕು. ಮುಖ್ಯವಾಗಿ ನಿಮ್ಮ ಅಮ್ಮನ ಮನಸ್ಸಿನ ಮೇಲೆ ಪರಿಣಾಮ ಬೀರಬೇಕು. ಅವ್ರಿಗೂ ಅನಿಸ್ಬೇಕು ಇದೆಲ್ಲ ಅಪಶಕುನ ಅಂತ. ನಾವೇ ಅಪಶಕುನ ಕ್ರಿಯೇಟ್ ಮಾಡೋದು ತಪ್ಪಲ್ವಾ ಅತ್ತೆ? ಆರ್ತಿ, ಈಗ ತಪ್ಪು ಸರಿ ಮುಖ್ಯನೋ ವಿಕ್ಕಿ ಪ್ರಾಣ ಮುಖ್ಯನೋ?
ಶಾಸ್ತ್ರಕ್ಕೆ ಮುಂಚೆನೆ ಅರ್ಶನ ಎಲ್ಲ ನೆಲಕ್ಕೆ ಬಿದ್ದು ಹೋಯ್ತು. ಇದು ಒಳ್ಳೆ ಶಕ್ನ ಅಲ್ಲ. ನಮ್ಮನೇಲಿ ಯಾವತ್ತೂ ಈ ಥರ ಆಗಿರ್ಲಿಲ್ಲ. ಆತೆ ನೀನು ಸ್ವಲ್ಪ ಜೋಪಾನ ಮಾಡ್ಬೋದಾಗಿತ್ತು. ನಾವು ಹೆಣ್ಣಿಗೆ ಅರ್ಶನ ಹಚ್ಚೋದು ಅವಳಿಗೆ ಒಳ್ಳೇದಾಗ್ಲಿ, ಅವಳು ಬಾಳ ಬೆಳಗ್ಲಿ, ಹೋದ ಮನೆ ಚೆನ್ನಾಗಿರ್ಲಿ ಅಂತ. ಆದ್ರೆ ಈಗ ಮೊದಲೇ ನೆಲದ ಪಾಲಾಗೋಯ್ತು. ಏನ್ ಮಾಡೋದು? ಅಮ್ಮ ಯಾಕೆ ಏನೇನೋ ಯೋಚನೆ ಮಾಡ್ತಿದ್ಯಾ? ಎಲ್ಲಾನು ಅಪಶಕ್ನನೇ ಆಗೋದಿದ್ರೆ ಯಾರು ಓಡಾಡೋ ಹಾಗಿಲ್ಲ, ಏನು ಕೆಳಗೆ ಬೀಳ್ಸೋ ಹಾಗಿಲ್ಲ. ಏನ್ ಅಪಶಕ್ನ ಆಗುತ್ತೋ ಆಗ್ಲಿ, ನಾನು ನನ್ನ ಗಂಡನ ಜೊತೆ ಚೆನ್ನಾಗಿ ಬದುಕಿ ತೋರಿಸ್ತೀನಿ. ಒಳ್ಳೇದು ಕೆಟ್ಟದು ಅನ್ನೋದು ಯಾವ ಶಾಸ್ತ್ರದಲ್ಲೂ ಇಲ್ಲಮ್ಮ, ಬದುಕೋದ್ರಲ್ಲಿದೆ. ಬದುಕೋದಿಕ್ಕೆ ಯಾವ ಶಾಸ್ತ್ರನೂ ಮುಖ್ಯ ಅಲ್ಲ, ನಂಬಿಕೆ ಮುಖ್ಯ. ಹೌದು, ಆಗಿಂದ ನೀನು ಅಪಶಕ್ನ ಅಂತ ಹೇಳ್ತಿದ್ಯಲ್ಲ, ನಿನ್ನ ಜೀವನದಲ್ಲಿ ಏನು ಕೆಟ್ಟದಾಗೇ ಇಲ್ವಾ? ಆಗಿರೋದೆಲ್ಲ ಅಪಶಕ್ನೇನಾ? ಹಾಗೇನಾದ್ರೂ ಎಲ್ಲ ಅಪಶಕ್ನ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಯಾರು ಅವ್ರವ್ರ ಗಂಡಂದ್ರ ಜೊತೆ ಸಂಸಾರ ಮಾಡೋದಕ್ಕೆ ಆಗ್ತಾ ಇರ್ಲಿಲ್ಲ. ನೋಡೋ ದೃಷ್ಟಿ ಸರಿಯಾಗಿರ್ಬೇಕಮ್ಮ, ಇಲ್ಲ ಅಂತಂದ್ರೆ ಎಲ್ಲಾನು ಅಪಶಕ್ನ ಅಂತಾನೆ ಅನ್ಸೋದು. ಅದೆಂತ ಅಪಶಕ್ನೇ ಇರಲಿ, ಅದಕ್ಕಿಂತ ದೊಡ್ಡ ಶುಭ ಶಕುನ ಅಂದ್ರೆ ಪ್ರೀತಿನೇ ದೇವ್ರಮ್ಮ. ನಾವು ಪ್ರೀತಿಸಿ ಮದ್ವೆ ಆಗ್ತಿರೋರು. ಪ್ರೀತಿ ಇದ್ ಕಡೆ ಇದೆಲ್ಲ ಯಾವುದು ಲೆಕ್ಕಕ್ಕೆ ಬರಲ್ಲ. ಅಮ್ಮ ನೋಡು, ನೀನು ಚಿಕ್ಕವಳು, ಇವೆಲ್ಲ ನಿನಗೆ ಅರ್ಥ ಆಗಲ್ಲ. ನಿನ್ಗಾಗೋದೆಲ್ಲ ಸರಿ ಅಂತಾನೆ ಅನ್ಸತ್ತೆ. ಆದರೆ ಇದು ಸಣ್ಣ ವಿಷಯ ಅಲ್ಲ. ನೀನು ಮದುವೆ ಮಾಡಿಕೊಂಡು ನಿನ್ನ ಗಂಡನ ಮನೆಗೆ ಹೋದ್ಮೇಲೆ ನಿನಗೂ ಒಳ್ಳೇದಾಗಬೇಕು, ನಿನ್ನ ಗಂಡನ ಮನೆಯೂ ಏಳಿಗೆ ಆಗಬೇಕು. ಇಂಥದ್ದೆಲ್ಲ ನಡೆದಾಗ ಮನಸ್ಸಲ್ಲಿ ಏನೋ ಒಂಥರ ಆತಂಕ ಅನಿಸ್ತಿರುತ್ತೆ. ನೀನು ಸುಮ್ಮನೆ ಇದ್ಬಿಡ್ಬಿಟ್ಟ, ಏನು ಹೇಳಕ್ ಹೋಗ್ಬೇಡ. ಯಾಕೆಲ್ಲರೂ ಇಷ್ಟು ಟೆನ್ಷನ್ ಮಾಡ್ಕೊಂಡಿದ್ದೀರಾ? ವೇದಾಂತ್, ಏನೂ ಇಲ್ಲಪ್ಪ. ಶಾಸ್ತ್ರಕ್ಕೆ ಅಂತ ಅರ್ಶನ ಬಂದಿತ್ತಲ್ಲ, ಪಾಪ ನಮ್ಮ ಆರ್ತಿ ಗೊತ್ತಾಗ್ಲಿಲ್ಲ, ಕೆಳಗಡೆ ಬೀಳಿಸ್ಬಿಟ್ಲು. ನಿನಗೆ ಹಚ್ಚಿದ ಅರ್ಶನೇ ಅಮ್ಮಗೂ ಹಚ್ಚಬೇಕು, ಅದು ನೆಲಕ್ಕೆ ಬಿದ್ದೋಯ್ತಪ್ಪ. ಇಷ್ಟಕ್ಕೆ ಈ ಲೆವೆಲ್ ಟೆನ್ಷನ್ ಮಾಡ್ಕೊಂಡಿದ್ದೀರಾ? ನಿಮ್ಗಳ ಶಾಸ್ತ್ರ ಹೇಗೆ ನಡಿಬೇಕು ಹಾಗೆ ನಡೀತಾ. ಅದು ಹೇಗೆ ನಡೆಯುತ್ತೆ? ಎಲ್ಲ ನಿಂಗೆ ಹಚ್ಚಾಯ್ತಲ್ಲ, ನಮ್ಮ ಕಡೆ ಇನ್ಯಾವ ವರ್ಷನೂ ಉಳಿದಿಲ್ಲ. ಅಮ್ಮ, ನೀವು ಏನೂ ತಲೆ ಕೆಡ್ಸ್ಕೋಬೇಡಿ, ಎಲ್ಲದನ್ನು ನಾನು ಅರೇಂಜ್ ಮಾಡ್ತೀನಿ. ಆದರೆ ನೀವು ಕಣ್ಮುಚ್ಕೋಬೇಕಷ್ಟೇ. ಆಕ್ಚುಲಿ ಏನೋ ವಾಟ್ ನೀವೆಲ್ಲರೂ ನೋಡ್ತೀರಾ ಅಂದ್ರೆ ನೋಡಿ.
ಸೆಳೆಯುವ ನತ್ತು ಹುಡುಕದೆ ಬಳಿಗೆ ಬಂತು ಕೊಡುವೆನು ನಾನು ಪಡೆವೆಯ ನೀನು ಜನುಮಕ್ಕೂ ಉಳಿವ ನಂಟು ನಿನ್ನನ್ನು ದೋಚುವೆನು ನಾನು ಮೆಚ್ಚುತ್ತ ಒಪ್ಪಿಕೋ ನಿನ್ನೊಳಗೆ ನನ್ನನ್ನು ಸ್ವಾಗತ ಮಾಡಿ ಸ್ಪರ್ಶಿಸು. ದಿಸ್ ಇಸ್ ಟೂ ಮಚ್. ನಾನು ಈ ಲೆವೆಲ್ಗೆ ಕೌಂಟರ್ ರಿಯಾಕ್ಷನ್ನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ.